ನಮಸ್ಕಾರ ಸ್ನೇಹಿತರೆ. ಯಾವುದೇ ಒಬ್ಬ ಕಲಾವಿದ ದೊಡ್ಡ ಸ್ಟಾರ್ ನಟನಾಗಿ ಅಥವಾ ನಟಿಯಾಗಿ ಬೆಳೆಯುವುದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತದೆ ಮತ್ತು ಅವರಿಗೆ ಅವರ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯವಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಆ ಕಲಾವಿದರ ಪತ್ನಿ ಅಥವಾ ಪತಿಯ ಬೆಂಬಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು ಮಾತಾಡ್ತಿರೋದು ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿಗಳ ಬಗ್ಗೆ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸ್ಟಾರ್ ಜೋಡಿಗಳಿವೆ. ಕೆಲವೊಂದಿಷ್ಟು ಸ್ಟಾರ್ ಜೋಡಿಗಳು ಸಿನಿಮಾ, ನಟನೆ, ನಿರ್ದೇಶನ, ನಿರ್ಮಾಣ, ಹಿನ್ನೆಲೆ ಗಾಯನ ಹೀಗೆ ಅನೇಕ ಸಿನಿಮಾದ ಅಂಗಗಳಲ್ಲೇ ಗುರುತಿಸಿಕೊಂಡಿವೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ನೆಚ್ಚಿನ ಸ್ಟಾರ್ ಜೋಡಿಗಳ ವಯಸ್ಸಿನ ಅಂತರದ ಬಗ್ಗೆ ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವುದು ರೋರಿಂಗ್ ಸ್ಟಾರ್ ಶ್ರೀಮುರಳಿ ದಂಪತಿಗಳು. ಸದ್ಯ ಸ್ಯಾಂಡಲ್ವುಡ್ನ ಪ್ರಾಮಿಸಿಂಗ್ ನಟನಾಗಿ ಕಾಣಿಸಿಕೊಳ್ಳುವಂತಹ ಶ್ರೀಮುರಳಿ ಅವರು ಪತ್ನಿ ವಿದ್ಯಾ ಅವರನ್ನ 2008ರಲ್ಲಿ ಮದುವೆಯಾದರು. ಇನ್ನು ಈ ಇಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಶ್ರೀಮುರಳಿ ಅವರು ಪತ್ನಿ ವಿದ್ಯಾ ಅವರಿಗಿಂತ 2 ವರ್ಷ ದೊಡ್ಡವರು. ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ದಂಪತಿಗಳು ಕೂಡ ಈ ಸಾಲಿನಲ್ಲಿ ಕಾಣಿಸಿಕೊಳ್ತಾರೆ. ಸಲಗ ಸಿನಿಮಾದ ಮೂಲಕ ಮತ್ತೆ ಯಶಸ್ಸಿನ ಹಳಿಗೆ ಮರಳಿರುವಂತಹ ವಿಜಯ್ ಅವರ ಪತ್ನಿ ಕೀರ್ತಿ ಅವರನ್ನ 2014ರಲ್ಲಿ ಮದುವೆಯಾಗಿದ್ದಾರೆ. ಇನ್ನು ಈ ಇಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ದುನಿಯಾ ವಿಜಯ್ ಅವರ ಪತ್ನಿ ಕೀರ್ತಿ ಅವರಿಗಿಂತ 16 ವರ್ಷ ದೊಡ್ಡವರು. ಇನ್ನು ಸ್ಯಾಂಡಲ್ವುಡ್ನ ದೂದ್ ಪೇಡ ದಿಗಂತ್ ಮತ್ತು ಐಂದ್ರಿತಾ ರೈ ಅವರು ಕೂಡ ಈ ಸಾಲಿನಲ್ಲಿ ಕಾಣಿಸಿಕೊಳ್ತಾರೆ. 2018ರಲ್ಲಿ ಮದುವೆಯಾದಂತಹ ಈ ಜೋಡಿ ಸದ್ಯ ಚಿತ್ರರಂಗದಿಂದ ಸ್ವಲ್ಪ ದೂರಾನೇ ಉಳಿದಿದೆ. ಇನ್ನು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ದಿಗಂತ್ ಐಂದ್ರಿತಾ ರೈ ಅವರಿಗಿಂತ 2 ವರ್ಷ ದೊಡ್ಡವರು. ಇತ್ತೀಚೆಗೆ ಮದುವೆಯಾದ ನಮ್ಮ ಸ್ಯಾಂಡಲ್ವುಡ್ನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಅವರ ಜೋಡಿ ಕೂಡ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. 2020ರಲ್ಲಿ ಮದುವೆಯಾದಂತಹ ಈ ಜೋಡಿಯ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ನಿಖಿಲ್ ಅವರು ಪತ್ನಿ ರೇವತಿ ಅವರಿಗಿಂತ 4 ವರ್ಷ ದೊಡ್ಡವರಾಗಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನ ಸಿನಿಮಾಗಳ ಮೂಲಕ ಹೆಸರು ಮಾಡಿರುವಂತಹ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಜೋಡಿ ಕೂಡ ಈ ಸಾಲಿನಲ್ಲಿದೆ. 2003ರಲ್ಲಿ ಬಂಗಾಳಿ ಮೂಲದ ನಟಿ ಪ್ರಿಯಾಂಕಾ ಅವರನ್ನ ಒಪ್ಪಿ ಮದುವೆ ಆಗ್ತಾರೆ. ಇನ್ನು ಈ ಜೋಡಿಯ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರಿಗಿಂತ 9 ವರ್ಷ ದೊಡ್ಡವರು. ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ಪ್ರೇಮ್ ಮತ್ತು ಒಂದು ಕಾಲದಲ್ಲಿ ಕನ್ನಡಿಗರ ಪಾಲಿಗೆ ಕ್ರೇಜಿ ಕ್ವೀನ್ ಆಗಿದ್ದಂತಹ ರಕ್ಷಿತಾ ಅವರ ಜೋಡಿ ಕೂಡ ಈ ಲಿಸ್ಟ್ ನಲ್ಲಿದೆ. 2007ರಲ್ಲಿ ಮದುವೆಯಾದ ಈ ಇಬ್ಬರು ಈಗಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ. ಇನ್ನು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಪ್ರೇಮ್ ರಕ್ಷಿತಾ ಅವರಿಗಿಂತ 8 ವರ್ಷ ದೊಡ್ಡವರು. ಸ್ಯಾಂಡಲ್ವುಡ್ನ ಸೆನ್ಸೇಷನ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಅವರ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಮಾಡಿರೋದು ಬೆರಳೆಣಿಕೆ ಸಿನಿಮಾಗಳಾದರೂ ಕೂಡ ಸ್ಟಾರ್ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವಂತಹ ಧ್ರುವ ಪ್ರೇರಣಾ ಅವರನ್ನ 2019ರಲ್ಲಿ ಮದುವೆ ಆಗ್ತಾರೆ. ಇನ್ನು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಧ್ರುವ ಸರ್ಜಾ ಪತ್ನಿ ಪ್ರೇರಣಾಗಿಂತ 4 ವರ್ಷ ದೊಡ್ಡವರಾಗಿದ್ದಾರೆ. ಕರ್ನಾಟಕ ರತ್ನ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಅಶ್ವಿನಿ ಅವರನ್ನ ಪುನೀತ್ ಪ್ರೀತಿಸಿ 1999ರಲ್ಲಿ ಮದುವೆಯಾಗಿದ್ದರು. ಇನ್ನು ಪುನೀತ್ ಅಶ್ವಿನಿ ಅವರಿಗಿಂತ ವಯಸ್ಸಿನಲ್ಲಿ 2 ವರ್ಷ ದೊಡ್ಡವರಾಗಿದ್ದರು. ಸದ್ಯ KGF ಸಿನಿಮಾಗಳ ಮೂಲಕ ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಸ್ಯಾಂಡಲ್ವುಡ್ನ ಸಿಂಡ್ರೆಲಾ ರಾಧಿಕಾ ಪಂಡಿತ್ ಅವರ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. 2016ರಲ್ಲಿ ಯಶ್ ಮತ್ತು ರಾಧಿಕಾ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೆ. ಸ್ಯಾಂಡಲ್ವುಡ್ನ ಒನ್ ಆಫ್ ದಿ ಬೆಸ್ಟ್ ಪೇರ್ ಅಂತಾನೆ ಕರೆಸಿಕೊಳ್ಳುವಂತಹ ಈ ಜೋಡಿಯ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಯಶ್ ರಾಧಿಕಾ ಪಂಡಿತ್ ಅವರಿಗಿಂತ 2 ವರ್ಷ ಚಿಕ್ಕವರಾಗಿದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಅವರ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಕಳೆದ 2 ದಶಕಗಳಿಂದಲೂ ಕೂಡ ಕನ್ನಡಿಗರನ್ನ ತಮ್ಮದೇ ಶೈಲಿಯಲ್ಲಿ ರಂಜಿಸುತ್ತಾ ಬಂದಿರುವಂತಹ ಸುದೀಪ್ ಪ್ರಿಯಾ ಅವರನ್ನ 2001ರಲ್ಲಿ ಮದುವೆ ಆಗ್ತಾರೆ. ಇನ್ನು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಸುದೀಪ್ ತಮ್ಮ ಪತ್ನಿ ಪ್ರಿಯಾ ಅವರಿಗಿಂತ 12 ವರ್ಷ ದೊಡ್ಡವರು.
ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಕಳೆದ 3.5 ದಶಕಗಳಿಂದಲೂ ಕೂಡ ಶಿವಣ್ಣನ ಯಶಸ್ಸಿನ ಓಟದ ಹಿಂದೆ ಗೀತಾ ಶಿವರಾಜ್ ಕುಮಾರ್ ಅವರ ಸಾಕಷ್ಟು ಪಾತ್ರವಿದೆ. 1986ರಲ್ಲಿ ಮದುವೆಯಾದ ಈ ಜೋಡಿಯ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ಶಿವಣ್ಣ ಗೀತಾ ಅವರಿಗಿಂತ 5 ವರ್ಷ ದೊಡ್ಡವರಾಗಿದ್ದಾರೆ. ಇನ್ನು ಇದೇ ಲಿಸ್ಟ್ ನಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುವುದು ನಮ್ಮ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಜೋಡಿ. ಒಬ್ಬರನ್ನೊಬ್ಬರು ಪ್ರೀತಿಸಿ 2000ನೇ ಇಸ್ವಿಯಲ್ಲಿ ಮದುವೆಯಾದಂತಹ ಈ ಜೋಡಿಯ ನಡುವಿನ ವಯಸ್ಸಿನ ಅಂತರವನ್ನು ನೋಡೋದಾದ್ರೆ ದರ್ಶನ್ ವಿಜಯಲಕ್ಷ್ಮಿ ಅವರಿಗಿಂತ 5 ವರ್ಷ ದೊಡ್ಡವರಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸ್ಯಾಂಡಲ್ವುಡ್ ನ ಸ್ಟಾರ್ ಜೋಡಿಗಳ ನಡುವಿನ ವಯಸ್ಸಿನ ಅಂತರ ಎಷ್ಟು ಎಂಬುದನ್ನ. ಮತ್ತೊಂದು ಸ್ಪೆಷಲ್ ಕಂಟೆಂಟ್ ನೊಂದಿಗೆ ಬರ್ತೀನಿ. ಧನ್ಯವಾದಗಳು.